की जय बोलो भारत माता की जय बोलो भारत माता की ಎಲ್ಲ ನಮ್ಮ ಮುಳಬಾಗಿಲಿನ ತಾಲೂಕಿನ ಜನತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಸಾರಥ್ಯದ ಮುಳಬಾಗಿಲು ತಾಲೂಕು ಘಟಕ ವತಿಯಿಂದ ಇವತ್ತೇನು ಮೊನ್ನೆ ತಾನೇ ನಮ್ಮ ಪಹಲ್ಗಾಮ್ ನಲ್ಲಿ ನಡೆದಂಥ ದುರಂತದ ವಿಚಾರವಾಗಿ ಈಗೇನು ವಿಶ್ವದ ಎಲ್ಲ ರಾಷ್ಟ್ರಗಳು ನಮ್ಮ ಭಾರತದ ಕಡೆಗೆ ನಿಂತರೆ ಒಂದೇ ಒಂದು ರಾಷ್ಟ್ರ, ಅದುವೇ ಚೈನಾ. ಅದು ನಮ್ಮ ಬದ್ಧ ವೈರಿ. ಮೊದಲಿನಿಂದಲೂ ಅದು ನಮ್ಮನ್ನು ಮಟ್ಟ ಹಾಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇನ್ನು ಕಾದು ನೋಡ್ತಾ ಇದೆ. ಆ ಒಂದು ರಾಷ್ಟ್ರ ಮಾತ್ರ ನಮ್ಮ ಭಯೋತ್ಪಾದಕರ ಒಂದು ರಾಷ್ಟ್ರಕ್ಕೆ, ಭಯೋತ್ಪಾದನೆಯನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಒಂದು ರಾಷ್ಟ್ರಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಪದಾಧಿಕಾರಿಗಳು ಇವತ್ತು ಮುಳಬಾಗಿಲಿನಲ್ಲಿ ಏನೇ ಒಂದು ಸಮಸ್ಯೆ ಬಂದ್ರೂ ಇಲ್ಲಿಂದನೇ ನಾವು ಪ್ರಾರಂಭ ಮಾಡ್ತೀವಿ. ಇದೂ ಇಲ್ಲಿಂದನೇ ಪ್ರಾರಂಭ ಆಗ್ತಾ ಇದೆ. ಇದು ಏನಪ್ಪ ಅಂತ ಹೇಳಿದ್ರೆ, ನಾವು ಇವತ್ತಿಂದ ಏನು ಚೈನಾ ವಸ್ತುಗಳು ಏನು ಬರ್ತಾ ಇದೆ ಅದನ್ನು ನಮ್ಮ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತೀವಿ. ಏನು ಆ ಕಡೆಯಿಂದ ಚೈನಾ ರಫ್ತು ಮಾಡುತ್ತೆ ಅದನ್ನು ನಿಲ್ಲಿಸಬೇಕು ಅಂತೇಳಿ. ಬಂದ್ರೂ ನಮ್ಮ ಎಲ್ಲ ಸಾರ್ವಜನಿಕರು, ಎಲ್ಲ ನಮ್ಮ ಕನ್ನಡಿಗರು, ಎಲ್ಲ ದೇಶದ ಪ್ರತಿಯೊಬ್ಬ ಪ್ರಜೆಯು ಅದನ್ನು ಬಾಯ್ಕಾಟ್ ಮಾಡೋ ಮುಖಾಂತರ ಚೈನಾ ವಸ್ತುಗಳನ್ನು ನಿರ್ಬಂಧ ಹೇರಿ ಅದನ್ನು ಉಪಯೋಗ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾ ಇವತ್ತು ಇಲ್ಲಿಂದಲೇ ನಮ್ಮ ಮೂಡಲಬಾಗಿಲಿಂದ ನಾವೊಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ. ಎಲ್ಲರೂ ದಯವಿಟ್ಟು ಎಲ್ಲ ರಾಜಕೀಯ ಪಕ್ಷ ಭೇದ ಜಾತಿ ಮತ ಎಲ್ಲ ಮರೆತು ನಮ್ಮ ಜೊತೆ ಕೈ ಜೋಡಿಸ್ಬೇಕು. ನಾವು ಇಲ್ಲಿಂದಾನೇ ಅವ್ರಿಗೊಂದು ಯುದ್ಧ ಈಗ ಅವ್ರೇನು ನಮ್ಮ ಗಡಿಯಲ್ಲಿ ನಮ್ಮ ಸೈನಿಕರು ಯುದ್ಧ ಮಾಡೋಕ್ಕೆ ಸಿದ್ಧರಾಗಿದ್ದಾರೆ. ನಾವು ಇಲ್ಲಿದ್ದುಕೊಂಡೇ ಅವ್ರಿಗೆ ಸಪೋರ್ಟಿವ್ ಆಗಿ, ಅವ್ರಿಗೆ ಬೆಂಬಲವಾಗಿ ಇಲ್ಲಿಂದಾನೇ ನಾವು ಸ್ಟಾರ್ಟ್ ಮಾಡೋಣ. ಏನು ಚೈನಾ ವಸ್ತುಗಳೇನಿದೆ ಇವತ್ತಿಂದಾನೇ ಅದನ್ನು ಬಹಿಷ್ಕಾರ ಮಾಡಿ ಇವತ್ತೇ ನಾವು ಇನ್ನು ಮುಂದೆ ಚೈನಾ ವಸ್ತುಗಳನ್ನು ಬಳಸೋದಿಲ್ಲ ಅಂತ ಹೇಳ್ತಾ ನಮ್ಮ ಜೊತೆಗೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ತಮ್ಮಲ್ಲಿ ಮನವಿ ಮಾಡ್ತಾ, ಮತ್ತು ಏನು ಪಹಲ್ಗಾಮಲ್ಲಿ ನಮ್ಮ ಸಾರ್ವಜನಿಕರನ್ನ ಏನು ಕಳ್ಕೊಂಡಿದ್ದೀವಿ ಅವ್ರಿಗೆ, ಅವರ ಒಂದು ಕುಟುಂಬಗಳಿಗೆ ಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ದೇವರು ಮಾಡಲಿ ಅಂತ ಪ್ರಾರ್ಥಿಸ್ತಾ, ಇವತ್ತಿಂದ ನಾವು ಇಲ್ಲಿ ಯಾವುದೇ ಚೈನಾ ವಸ್ತುಗಳನ್ನು ಉಪಯೋಗ ಮಾಡೋದಿಲ್ಲ ಅಂತ ಹೇಳಿ ಇಲ್ಲಿಂದ ಬಹಿಷ್ಕಾರವನ್ನು ಹಾಕ್ತಾ ಇದ್ದೀವಿ.